ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಧರಣಿ ಮುಂದುವರಿತಾ ಇದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಈ ಕ್ಷಣಕ್ಕೂ ಶಾಂತಿ ಇಲ್ಲ. ಅಲ್ಲಿ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ, ಲಾಠಿ ಏಟು ಬೀಳ್ತಾನೆ ಇವೆ ಅವರಿಗೆ. ಪ್ರತಿಭಟನೆ ಯಾರೆಲ್ಲ ಮಾಡ್ತಾ ಇದ್ದಾರೋ ಲಾಠಿ ಏಟು ಮಾತ್ರ ನಿಂತಿಲ್ಲ. ನೀವು ಯಾವ ದೃಶ್ಯವನ್ನಾದರೂ ತೆಗೆದುಕೊಳ್ಳಿ, ನೀವಲ್ಲಿ ಏಟು, ರಕ್ತ, ಮೊಳೆ ಮುರಿಯೋದು, ತಲೆ ರಕ್ತ ಇದೇ ಬರ್ತಾ ಇದೆ. ಇಲ್ಲಿ ಈ ದೇಶದಲ್ಲಿ ಈ ಪ್ರತಿಭಟನೆಗಳ ಹಿಸ್ಟ್ರಿ ನೀವು ಗಮನಿಸ್ಕೊಂಡು ಬನ್ನಿ. ಸುಮ್ಮನೆ ಪ್ರತಿಭಟನೆ, ನಿಮ್ಮ ಗಮನಕ್ಕೆ ಬಂದಂಥ ಪ್ರತಿಭಟನೆಗಳು ಯಾವುದು? ಈಗ ನೀಟ್ ವಿದ್ಯಾರ್ಥಿಗಳು ನೀಟ್ಗೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವರು ಸರಿ ಇಲ್ಲ, ಇವರು ಆ್ಯಂಟಿ ನ್ಯಾಷನಲ್ಸ್, ಇವರು ರಾಷ್ಟ್ರ ವಿರೋಧಿಗಳು, ದೇಶ ವಿರೋಧಿಗಳು ಅಂತೇಳಿ ಇವ್ರಿಗೊಂದು ಪಟ್ಟ. ಸರಿ, ಕುಸ್ತಿಪಟುಗಳು ಪ್ರತಿಭಟನೆ ಮಾಡಿದ್ರು, ಅವರೆಲ್ಲ ಸರಿ ಇಲ್ಲ ಕುಸ್ತಿಪಟುಗಳು, ಎಳೆದು ಬಿಸಾಕಿದ್ರಿ. ಯಾವ ಒಲಿಂಪಿಕ್ ವೀರರನ್ನು ಇದೇ ಪ್ರಧಾನಮಂತ್ರಿಗಳು ಹೋಗಿ ಅವ್ರ ಪದಕ ಗೆದ್ದು ಬಂದಾಗ ಹೆಂಗೆದ್ರಿ, ಐಸ್ ಕ್ರೀಮ್ ತಿಂತೀಯಾ, ಚಾಕ್ಲೇಟ್ ತಿಂತೀಯಾ, ನಿನ್ನ ಡಯಟ್ ಹೆಂಗಿದೆ? ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನವರು ಹಾಸ್ಯ ಚಟಾಕಿ ವಾವ್ 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 ಅಂದ್ಕೊಂಡು ಇದೇ ದೇಶದಲ್ಲೇ ಮಾತಾಡಿದ್ದು. ಯಾರಿಗೆ? ಕುಸ್ತಿಪಟುಗಳಿಗೆ. ಬಜರಂಗ್ ಪೂನಿಯಾ, ಹೆಂಗೆದ್ದಪ್ಪ ನೀನು ಹೆಂಗಿದ್ಯಮ್ಮ, ಸಾಕ್ಷಿ, ಇದೆಲ್ಲ ಕೇಳಿಕೊಂಡು ಈ ಯಾರೋ PV ಸಿಂಧು, ಸೈನಾ ನೆಹ್ವಾಲ್, ಇದೆಲ್ಲ ನಾವು ನೋಡಿದ್ದೀವಲ್ವ. ಅದೇ ಕುಸ್ತಿಪಟುಗಳು ಪ್ರತಿಭಟನೆ ಮಾಡಿದ ತಕ್ಷಣ ಕ್ಷಣ ಮಾತ್ರದಲ್ಲಿ, ಕ್ಷಣಾರ್ಧದಲ್ಲಿ ಅವರು ದೇಶ ವಿರೋಧಿಗಳಾಗ್ಬಿಟ್ರು. ಇದೇ ದೇಶದಲ್ಲಿ ಅವ್ರನ್ನ ಹೀನಾಮಾನವಾಗಿ ಎಳೆದು ಬಿಸಾಕಿದ್ರು, ಅವರ ಟೆಂಟ್ಗಳನ್ನು ಕಿತ್ತು ಹಾಕಿದ್ರು. ಕೇಳಿದ್ದಕ್ಕೆ ಅವ್ರ ಸಪೋರ್ಟು, ಇವ್ರ ಸಪೋರ್ಟು. ಒಬ್ಬ ಅತ್ಯಾಚಾರ ಮಾಡಿದ್ದಾನೆ, ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ, ಅವನನ್ನ ಫೆಡರೇಷನ್ದ ಕಿತ್ತಾಕಿ ಅಂತ ಹೇಳಿದ್ದಕ್ಕೆ ಅವರು ಅಹೋರಾತ್ರಿ ಧರಣಿಯನ್ನು ಮಾಡುವಂಥ ಪರಿಸ್ಥಿತಿ ನಮ್ಮದೇ ದೇಶದಲ್ಲಿ ಬಂತು. ಸರಿ, ಪಂಜಾಬಲ್ಲಿ ರೈತರು ಪ್ರತಿಭಟನೆ ಮಾಡಿದ್ರು, ಅವ್ರನ್ನ ಖಲಿಸ್ತಾನಿಗಳು ಅಂದಿದ್ದು ಕೂಡ ನಮ್ಮದೇ ದೇಶದಲ್ಲಿ, ಉಗ್ರಗಾಮಿಗಳು ಅಂದಿದ್ದು ನಮ್ಮದೇ ದೇಶದಲ್ಲಿ. ಯಾವಾಗ ಆ ಪ್ರತಿಭಟನೆ ಉತ್ತುಂಗಕ್ಕೆ ಹೋಯಿತೋ ಗತ್ಯಂತರವಿರಲಿಲ್ಲ, ಬೇರೆ ದಾರಿ ಇರಲಿಲ್ಲ. ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟಿದ್ರು, ಈ ಪ್ರತಿಭಟನೆ ಏನೂ ಆಗಲ್ಲ, ಏನು ಮಹಾ ಆಗಿಬಿಡುತ್ತೆ. ಖಲಿಸ್ತಾನಿಗಳು ಅಂದುಬಿಟ್ರೆ ದೇಶದ ಜನ ಕನ್ವಿನ್ಸ್ ಆಗಿಬಿಡ್ತಾರೆ ಅವ್ರಿಗೆ. ಇಲ್ಲೇನಾಗುತ್ತೆ, ನಿಮಗೆ ಏನು ಸ್ಟೇಟ್ಮೆಂಟ್ ಆಚೆ ಬರುತ್ತಲ್ಲ ಅದು ಕನ್ವಿನ್ಸ್ ಮಾಡೋಕ್ಕೆ, ಜೊತೆಗೆ ಆ ಇಡೀ ಪ್ರತಿಭಟನೆಯ ತಾಕತ್ತನ್ನು, ಶಕ್ತಿಯನ್ನು ಅರ್ಥ ಮಾಡುವಂಥ ಒಂದು ಪ್ರಕ್ರಿಯೆ. ರಾಮಾಯಣದಲ್ಲಿ ವಾಲಿ, ಸುಗ್ರೀವ ಮತ್ತು ರಾಮನ ಒಂದು ಪ್ರಸಂಗ ಬರುತ್ತೆ ನಿಮಗೆ. ಈ ಪ್ರಸಂಗ ಹೇಗೆ ಅಂದರೆ, ವಾಲಿಗೆ ಒಂದು ವರ ಇರುತ್ತೆ. ವಾಲಿ ಹೆಂಡತಿಯನ್ನು, ಸುಗ್ರೀವನ ಹೆಂಡತಿಯನ್ನು ವಾಲಿ ತಗೊಂಡು ಬಂದುಬಿಟ್ಟಿದ್ದ ಅಂತ ಈ ಸುಗ್ರೀವನಿಗೆ ವಾಲಿ ಮೇಲೆ ಸಿಟ್ಟಿರುತ್ತೆ. ರಾಮ, ನಿನಗೇನಪ್ಪ, ನೀನು ಯಾಕೆ ನನ್ನ ಜೊತೆಲಿದೆಯಾ ಅಂತ ಕೇಳಿದಾಗ ಸುಗ್ರೀವ ಹೇಳ್ತಾನೆ, ನೋಡಪ್ಪ, ನೀನು ಹೆಂಡತಿನ ಹುಡುಕಾಡ್ತಿದ್ಯಾ, ನಾನು ಹೆಂಡತಿನ ಕಳ್ಕೊಳ್ತಾ ಇದ್ದೀನಿ, ವಾಲಿ ನನ್ನ ಹೆಂಡತಿ ತೊಗೊಂಡು ಹೋಗ್ಬಿಟ್ಟಿದ್ದಾನೆ, ನನ್ನ ಸಹಾಯಕ್ಕೆ ನೀನು ಬರಬೇಕು. ಸೊ ನಾನು ನಿನ್ನ ನೋವನ್ನು ನನಗೆ ಅರ್ಥ ಆಗುತ್ತೆ, ನನ್ನ ನೋವು ನಿನಗೆ ಅರ್ಥ ಆಗುತ್ತೆ ಅಂತ ಹೇಳಿ ಸುಗ್ರೀವ ರಾಮನ ಸಪೋರ್ಟಾಗಿ ನಿಂತ್ಕೊಂಡಿರ್ತಾನೆ. ವಾಲಿ ವರ ಏನು ಅಂದರೆ, ವಾಲಿ ಎದುರುಗಡೆ ಯಾರು ನಿಂತ್ಕೊಂಡು ಯುದ್ಧ ಮಾಡ್ತಾರೋ ಆ ಎದುರುಗಡೆಯ ವ್ಯಕ್ತಿಯ ಅರ್ಧ ಶಕ್ತಿ ವಾಲಿಗೆ ಬರ್ತಾ ಇತ್ತು. ಅಲ್ಲಿಗೆ ಮುಗಿದು ಹೋಗ್ತಾನಲ್ಲ ಅವನು, ಎದುರುಗಡೆ ಪರ್ಸಂದು ಅರ್ಧ ಶಕ್ತಿ ಬಂದರೆ ಮುಗಿದು ಹೋಗ್ತಾ ಇತ್ತು. ಅದಕ್ಕೆ ರಾಮ ಏನು ಮಾಡ್ತಾನೆ, ವಾಲಿ ಸುಗ್ರೀವ ಯುದ್ಧಕ್ಕೆ ಬಿದ್ದಾಗ, ಒಂದು ಘರ್ಷಣೆಗೆ ಬಿದ್ದಾಗ, ಕುಸ್ತಿಗೆ ಬಿದ್ದಾಗ ಮರೆಯಿಂದ ಬಾಣ ಹೊಡೆದು ವಾಲಿನ ಕೊಲ್ತಾನೆ. ವಾಲಿ ಆ ಬಾಣ ಹಿಡ್ಕೊಂಡ್ಬಿಡ್ತಾನೀಗೆ, ರಾಮ ಬಿಟ್ಟಂಥ ಬಾಣ. ವಾಲಿ ಒಂದು ಮಾತು ಹೇಳ್ತಾನಾಗ, ರಾಮ, ನೀನು ಬಾಣ ಬಿಟ್ಟಿದೆಯಾ, ಈ ಬಾಣವನ್ನು ಇಲ್ಲೇ ನಾನು ಪುಡಿ ಮಾಡಬಲ್ಲೆ, ಆದರೆ ರಾಮನ ಬಾಣ ಹುಸಿಯಾಗಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಬಾಣ ಚುಚ್ಕೊಂಡು ನಾನೇ ಸತ್ತೋಗ್ತಾ ಇದ್ದೀನಿ ಅಂತ ಹೇಳಿ ವಾಲಿ ಸಾಯ್ತಾನೆ. ಇಲ್ಲಿ ಹಾಗೆ ಈ ಪ್ರತಿಭಟನೆಗಳು ಇವ್ರಿಗೆ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈ ಪ್ರತಿಭಟನೆಗಳ ಅರ್ಧ ಶಕ್ತಿ ಇಮ್ಮಿಡಿಯೇಟ್ ಕುಗ್ಗಿಸ್ಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ? ಈ ಪ್ರತಿಭಟನೆಯಲ್ಲಿ ಇರುವವರು ಇಲ್ಲ ದೇಶ ವಿರೋಧಿ ಅಂತ ಮಾಡಬೇಕು, ಇಲ್ಲ ಇವರು ಮೋದಿ ವಿರೋಧಿ ಅಂತ ಮಾಡಬೇಕು, ಇಲ್ಲ ಇವರು ಪಾಕಿಸ್ತಾನಿಯವರು ಅಂತ ಮಾಡಬೇಕು, ಇಲ್ಲ ಇವರು ಮುಸ್ಲಿಮರು, ಇವರು ಇಸ್ಲಾಮಾಬಾದ್ನವರು, ಇಲ್ಲ ಇವರೆಲ್ಲ ದೇಶದ್ರೋಹಿಗಳ ಒಂದು ಕೂಟ ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿ. ಇಲ್ವಾ, ಇನ್ಯಾವುದೋ ಕ್ರೈಸ್ತ ಸಂಸ್ಥೆಗಳು ಇವರಿಗೆಲ್ಲ ಫಂಡಿಂಗ್ ಮಾಡ್ತಾ ಇವೆ. ಇಲ್ಲಿ ಆ ಫಂಡಿಂಗ್ ಇಟ್ಕೊಂಡು ದೇಶವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಇಲ್ಲಿ ಆಗ್ತಾ ಇದೆ. ಈ ನರೇಟಿವ್ಸ್ ಇದೆಯಲ್ಲ, ಈ ನರೇಟಿವಿಂದ ಯಾವ ಹೋರಾಟಗಳು ಸುದೀರ್ಘವಾಗಿ ನಡೆದು ಆಚೆ ಬರ್ತಾವಲ್ವ, ಆ ಹೋರಾಟಗಳು ಮಾತ್ರ ಈ ದೇಶದಲ್ಲಿ ಗೆದ್ದಿರೋದು. ಅಗ್ರಿ, ಯಾರೋ ಪೊಲೀಸರಿಗೆ ಹೊಡೆದ್ರೆ ನಾನು ಅದನ್ನು ಯಾವತ್ತೂ ಸಪೋರ್ಟ್ ಮಾಡಿಲ್ಲ, ನೆವರ್. ಹಾಗಂತ ನೀವು ಈ ಪ್ರತಿಭಟನಾಕಾರರಿಗೆ 16-18 ವರ್ಷದವರವರೆಲ್ಲ ಸೆಕೆಂಡ್ PUC ಆದಮೇಲೆ ನೀಟ್ ಬರೆದಿರ್ತಾರಲ್ವಾ, ಈ ಮಕ್ಕಳಿಗೆ ನಿಮ್ಮದೇ ಮಕ್ಕಳಾದರೆ ಇಷ್ಟು ಭೀಕರವಾಗಿ ಅವ್ರನ್ನ ನಡೆಸ್ಕೊಳ್ತೀರಾ? ಇಷ್ಟು ಭೀಕರವಾಗಿ ನಡೆಸ್ಕೊಳ್ತೀರಾ ಅವ್ರನ್ನ ನೀವು ಅಂತ ಒಂದು ಪಾಯಿಂಟ್ ಇದೆ ಇಲ್ಲಿ. ಇಲ್ಲೇನಾಗುತ್ತೆ, ದೇಶ ಅಂದ್ರೇ ಸರ್ಕಾರ ಅಂದ್ರೇ ಪಕ್ಷ. ಈ ದೇಶ, ಸರ್ಕಾರ, ಪಕ್ಷ ಒಂದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಫ್ ಯು ಆರ್ ವಿತ್ ದಿಸ್ ಗವರ್ಮೆಂಟ್, ಯು ಆರ್ ವಿತ್ ನೇಷನ್, ಯು ಆರ್ ವಿತ್ ದ ನೇಷನ್. ಇಫ್ ಯು ಆರ್ ಅಗೇನ್ಸ್ಟ್ ದ ನೇಷನ್, ಇಫ್ ಯು ಆರ್ ಅಗೇನ್ಸ್ಟ್ ದ ಮೋದಿ, ಇಫ್ ಯು ಆರ್ ಅಗೇನ್ಸ್ಟ್ ದ ಗವರ್ಮೆಂಟ್, ಯು ಆರ್ ಆ್ಯಂಟಗಾನ್, ನೀನು ದೇಶದ ವಿರೋಧಿ.
ನೀನು ದೇಶಕ್ಕೆ ವಿರೋಧಿ ನೀನು ಅಂತೇಳಿ ಒಂದು ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರಲ್ಲ. ಈ ಸ್ಟಿಕ್ಕರನ್ನು ದಾಟಿಕೊಂಡು ಯಾವುದೇ ಹೋರಾಟಗಳು ಗೆಲ್ಲಬೇಕು. ಪ್ರತಿ ಹೋರಾಟಗಳು ಈ ಥರ ನಡಿಬೇಕು, ಒಂದು ಕ್ಷೋಭೆ ಇರಬೇಕು, ಒಂದು ಅಸಮಾಧಾನ ಇರಬೇಕು. ದೇಶದಲ್ಲಿ ಚೆಕ್ ಮಾಡಿಕೊಂಡ್ರೆ ಮಿನಿಮಮ್ 12 ಪ್ಲೇಸ್ಗಳಿಗಿಂತ ಹೆಚ್ಚು ಪ್ಲೇಸ್ಗಳು ಇನ್ಕ್ಲೂಡಿಂಗ್ ಮಣಿಪುರ ದೊಡ್ಡ ಪ್ರತಿಭಟನೆಗಳಾಗ್ತಾ ಇದೆ. ಗುಜರಾತನ್ನು ಸೇರಿಸಿ ನಾನು ಮಾತಾಡ್ತೀನಿ. ಅಲ್ಲಿ ಯಾವುದೋ ಪವರ್ ಇಶ್ಯೂಗೆ ಸಂಬಂಧಪಟ್ಟಂತೆ ಅಲ್ಲಿದೆ. ಮಣಿಪುರದಲ್ಲಿ ಅಲ್ಲಿ ಮೊಂಬತ್ತಿಗಳು ಆರ್ಯೇ ಇಲ್ಲ, ಅಲ್ಲಿ ಆ ಪ್ರತಿಭಟನೆಗಳು ನಡೀತಾನೆ ಬರ್ತಾ ಇದೆ. ಕುಕಿ ಮೈತೇಯಿ ಇಲ್ಲಿ ನೋಡಿದ್ರೆ ಇದು ನಡೀತಾ ಇದೆ. ಪಂಜಾಬಲ್ಲಿ ನೋಡಿದ್ರೆ ಅಮೇರಿಕಾ ಜೊತೆ ನೀನು ಮಿಲ್ಕ್ ಪ್ರಾಡಕ್ಟ್ನ ಕೃಷಿ ಉತ್ಪನ್ನಗಳು ತರಿಸ್ಕೊಂಡು ನಮ್ಮ ದೇಶದಲ್ಲಿ ಮಾರ್ತಿದ್ಯೇನಪ್ಪ, ಟ್ಯಾಕ್ಸ್ ಫ್ರೀ ಮಾಡಿಕೊಂಡು ಏನಕ್ಕೆ ಈ ಒಪ್ಪಂದ ಬೇಕು ಅಂತ ರೈತರು ಕೇಳ್ತಾ ಇದ್ದಾರೆ. ಹೀಗೆ ಇಡೀ ದೇಶ ಈ ಥರ ಬೇರೆ ಪ್ರತಿಭಟನೆ ನಡೀತಾ ಇದ್ದರೆ ಏನೋ ಸರಿ ಇಲ್ಲ ಅಂತಾರೆ ಅಷ್ಟೇ. ಸಿಂಪಲ್. ಸಮಥಿಂಗ್ ಈಸ್ ಮಿಸ್ಸಿಂಗ್. ಸಮ್ ಇಶ್ಯೂ ಸರಿಯಾಗಿ ಯಾಕೋ ಆಗ್ತಾ ಇಲ್ಲ, ಇಲ್ಲಿ ಬಗೆಹರಿತಾ ಇಲ್ಲ. ಯಾರು ರೂಲ್ ಮಾಡ್ತಾ ಇದ್ದಾರೋ ಸರಿಯಾಗಿ ಇಶ್ಯೂನ ಅಡ್ರೆಸ್ ಮಾಡ್ತಾ ಇಲ್ಲ ಅಂತ. ಸ್ವಹಿತಾಸಕ್ತಿ ಎಲ್ಲೋ ಕಾಣಿಸ್ತಾ ಇದೆ, ಅಥವಾ ಜನಗಳ ವಿರೋಧಿಯಾಗಿದ್ದಾರೆ. ದೇಶವೆಂದರೆ ಬರೀ ನರೇಂದ್ರ ಮೋದಿ ಅಲ್ಲ, ದೇಶವೆಂದರೆ ಬರೀ BJP ಅಲ್ಲ, ದೇಶವೆಂದರೆ ಬರೀ ಸರ್ಕಾರವೂ ಅಲ್ಲ. ದೇಶವೆಂದರೆ ಜನ, ದೇಶವೆಂದರೆ ವಿದ್ಯಾರ್ಥಿಗಳು, ದೇಶವೆಂದರೆ ಕಾರ್ಮಿಕರು, ದೇಶವೆಂದರೆ ಕೃಷಿಕರು ಅಲ್ವಾ? ಇವೆಲ್ಲರಿಂದ ಸೇರಿ ನಮ್ಮನ್ನೆಲ್ಲ ನಾವೇನೋ ಎಲ್ಲರೂ ಬಂದು ಪಾರ್ಲಿಮೆಂಟ್ನಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲಪ್ಪ, ಒಂದಷ್ಟು ಪ್ರತಿನಿಧಿಗಳು ನಾವು ನಿಮ್ಮನ್ನ ಆಯ್ಕೆ ಮಾಡ್ತಾ ಇದ್ದೀವಿ, ನಮ್ಮ ಇಶ್ಯೂ ಅಡ್ರೆಸ್ ಮಾಡಿಬಿಡಿ. ಒಂದು ಆರೋಗ್ಯ, ಒಂದು ರಸ್ತೆ, ಒಂದು ಮೋರಿ, ಒಂದು ಯಾವುದೋ ಒಂದಷ್ಟು ಶಿಕ್ಷಣ, ಉದ್ಯೋಗ, ಈ ಥರದೊಂದಷ್ಟು ನೀವು ಅಲ್ಲಿ ಮ್ಯಾನೇಜ್ ಮಾಡ್ರಪ್ಪ ಅಂತ ಕೊಟ್ಟಿರೋದು. ಇದು ಹೇಗಾಗ್ಬಿಟ್ಟಿದೆ ಅಂದರೆ, ಯಾರಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಅವನು ಇಮ್ಮಿಡಿಯೇಟ್ ದೇಶ ವಿರೋಧಿ. ಯಾರಾದರೂ ಒಂದು ಪ್ರತಿಭಟನೆ ಮಾಡಿಬಿಟ್ರೆ ನನಗೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಅವನು ಖಲಿಸ್ತಾನಿ, ಅವನು ಪಾಕಿಸ್ತಾನಿ, ಅವನು ಬಾಂಗ್ಲಾದೇಶೀಯ. ಮತ್ತು ಏನು ಮಾಡ್ತಾಯಿದ್ದೀರಿ? ನೀವೇನು ಮಾಡ್ತಾಯಿದ್ದೀರಿ? ಇಷ್ಟೊಂದು ಖಲಿಸ್ತಾನಿಗಳೆಲ್ಲ ಪ್ರತಿಭಟನೆ ಮಾಡಿಬಿಟ್ರಲ್ಲ ಆವಾಗ ರೈತ ಹೋರಾಟಗಳಲ್ಲಿ. ಎಷ್ಟು ಖಲಿಸ್ತಾನಿಗಳನ್ನು ಗುರುತಿಸಿ ನೀವು ಶಿಕ್ಷೆ ಕೊಡಿಸಿದ್ರಿ? ಬಿಡಿ, 800 ಜನ ಪಾಪ ಪ್ರತಿಭಟನೆ ಸತ್ತೋಗ್ಬಿಟ್ರಲ್ಲಿ. ಅಂಥ ಸುದೀರ್ಘ ಪ್ರತಿಭಟನೆ. ಯಾವಾಗ ಇವ್ರ ಕೈ ಮೀರುತ್ತಲ್ಲ ಆವಾಗ ಇವರು ಮಂಡಿ ಊರ್ತಾರೆ. ನರೇಂದ್ರ ಮೋದಿ ಮಂಡಿ ಊರಿದ್ದ ಹಾಗೇನೆ. ಆಗಲಿಲ್ಲ, ಆ ಕೃಷಿ ಮಸೂದೆಗಳಿತ್ತಲ್ಲ ಅದು ಮುಂದುವರ್ಸೋಕ್ಕಾಗಲಿಲ್ಲ, ಬಿಟ್ಟುಬಿಟ್ರು. ಈಗ ನೀಟ್ ಬಗ್ಗೆ ನೋಡಿ, ಇಷ್ಟು ಬೇಕೇನ್ರಿ ನೀಟ್? ಒಂದು ದೇಶದ ಈಗ ನಾನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀನಿ, ಇದೆಲ್ಲ ಸ್ಲೋ ಟ್ರ್ಯಾಕಲ್ಲಿ ಇದ್ದಿದ್ದಾಗಾದರೆ ಇಲ್ಲಿವರೆಗೂ ಇಶ್ಯೂಗಳು ಸ್ಲೋ ಟ್ರ್ಯಾಕಲ್ಲಿತ್ತ. ಇವ್ರ ಮೇಲೆ ನೀರು ಬಿಟ್ಟು, ಇವ್ರ ಮೇಲೆ ಲಾಟಿಲಿ ಹೊಡೆದು, ಈ ಕಡೆಯಿಂದ ಒಂದಷ್ಟು ಜನ ಅವ್ರು ಯಾರೋ ಹೊಡೆದಿದ್ದಾರೆ, ಯಾರೋ ಖಡ್ಗ ತಂದುಬಿಟ್ಟಿದ್ದಾರೆ, ಯಾರೋ ಕಲ್ಲಿನ ಮೂಟೆಗಳು ತಂದುಬಿಟ್ಟಿದ್ದಾರೆ. ಮಾಡಿದ್ರಾ? ಯಾರ್ದು ಕಲ್ಲಿನ ಮೂಟೆ ತಂದಿದ್ರಾ? ನಿಮಗೊಂದು ಗುಪ್ತಚರ ಮಾಹಿತಿ ಇರುತ್ತೆ. ಕಲ್ಲಿನ ಮೂಟೆ ತಂದವನನ್ನು ಆ ಕಲ್ಲು ಮೂಟೆ ಸಮೇತ ಕಟ್ಟಿಬಿಟ್ಟು ನೀರಲ್ಲಿ ಬಿಟ್ಬಿಡಿ ಅವನ್ನ. ಆದರೆ ಇರೋರೆಲ್ಲರೂ ನೀವು ಕಲ್ಲಿನ ಮೂಟೆ ತಂದವರ ರೀತಿಯಲ್ಲಿ, ಅಲ್ಲಿರೋ ಎಲ್ಲ ಸತ್ತೋಗಿರೋ ಮಕ್ಕಳ ಪೋಷಕರಿದ್ದಾರೆ, ಅದರಲ್ಲಿ ಎಷ್ಟು ಹೃದಯದಲ್ಲಿ ನೋವು ತುಂಬಿಕೊಂಡು ಆ ವ್ಯಕ್ತಿ ಆ ಪ್ರತಿಭಟನೆ ಬಂದಿರ್ತಾನೆ ಯೋಚನೆ ಮಾಡಿ. ಧರ್ಮೇಂದ್ರ ಪ್ರಧಾನ್ ಏನಪ್ಪ, ನಾಲಾಯಕ ಶಿಕ್ಷಣ ಮಂತ್ರಿ, ನಿನಗೆ ಮಕ್ಕಳಿದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ನಿನಗೆ ಮಕ್ಕಳಿದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ನಿನ್ನ ಮಗನೋ ಮಗಳೋ ಈ ಥರದ ನೀಟ್ ಎಕ್ಸಾಮಲ್ಲಿ ಸತ್ತೋಗಿದ್ದಿದ್ರೆ, ನಿನ್ನ ಸಂತಾನ ಹಿಂಗೆ ಸತ್ತೋಗಿದ್ದಿದ್ರೆ ನಿನ್ನ ವರ್ತನೆ ಹೀಗೆ ಇರ್ತಾ ಇತ್ತಾ? NTA ಆಟೋನಮಸ್ ಬಾಡಿ, ಅವ್ರು ಮಾಡಿರೋ ಎಕ್ಸಾಮು ಯಾರ ಅಂಡರ್ ಬರುತ್ತೆ? ಮಿನಿಸ್ಟ್ರಿ ಆಫ್ ಎಜುಕೇಷನ್ ಬರುತ್ತಲ್ವೇನಯ್ಯ? ಮಿನಿಸ್ಟ್ರಿ ಆಫ್ ಎಜುಕೇಷನ್ ಬರುತ್ತೆ ತಾನೇ? NTA ಏನು ಕತ್ತೆ ಮೇಯಿಸ್ತಾ ಇದ್ರು ಅವರು? ಕ್ವೆಶನ್ ಪೇಪರ್ ಲೀಕ್ ಆಗೋರಿಗೆ ಯಾರೋ ಪ್ರೊಫೆಸರ್ಗಳು ಮಾಡಿಬಿಟ್ಟಿದ್ದಾರೆ, ಯಾರೋ ಟ್ಯೂಷನ್ಗಳು ಮಾಫಿಯಾ ಮಾಡಿಬಿಟ್ಟಿವೆ. ಇವನ್ನ ಟ್ಯೂಷನ್ಗಳ ಮಾಫಿಯಾ. ಏನು ಮಾಡ್ತಿದ್ರಿ ನೀವು? ಎಲ್ಲ ಕಡೆ ಇದೆ ಮಾಫಿಯಾ. ಯಾವ ಕ್ಷೇತ್ರದಲ್ಲಿಲ್ಲ ಹೇಳಪ್ಪ? ಯಾವ ಕ್ಷೇತ್ರದಲ್ಲಿ ಮಾಫಿಯಾ ಇಲ್ಲ? ಹಾಗಂದ ಮಾತ್ರಕ್ಕೆ ಈ ಮಕ್ಕಳನ್ನು ನೋಡ್ರಿ, ಇನ್ನೇನು ಬೇಡ್ರಿ ಇದರಲ್ಲಿ. ಪಕ್ಷ ಇನ್ನೊಂದೆಲ್ಲ ಬಿಟ್ಬಿಡಿ. ಈ ಹೊಡಿತಾರಲ್ಲ, ಈ ಥರ ಹೊಡಿತಾರಲ್ರಿ, ಏನಿದೆ ಅರ್ಥ ಏನ್ರಿ ಇದಕ್ಕೆ? ಕೈ ಮೂಳೆ ಮುರ್ಕೊಂಡು ಅವರು ತಲೆಗಳಿಗೆ ಪೆಟ್ಟು ತಿಂದ್ಕೊಂಡು ನೋಡಿ, ಅವನ್ನ ಟ್ರೀಟ್ ಮಾಡ್ತಿರೋ ರೀತಿ ನೋಡಿ. ಗನ್ನು ಗನ್ನು. ಪುಲ್ವಾಮಾ, ಪಹಲ್ಗಾಮ್, ಅಲ್ಲಿ ನಮ್ಮ ಜನನ ಕೊಂದರು, ಉತ್ತರ ಇಲ್ಲ, ಶಿಕ್ಷೆ ಇಲ್ಲ. ಶಿಕ್ಷಣದಲ್ಲಿ ಸಮಸ್ಯೆ ಆಯಿತು ಅಂಥೇಳಿ ಈ ವಿದ್ಯಾರ್ಥಿಗಳು ಬಂದರೆ ನೀವು ನೋಡಿ ಹೇಳಿ. ಇದಕ್ಕೆ ದೊಡ್ಡ ವಿಚಾರ ಏನೂ ಬೇಡ ರೀ, ದೊಡ್ಡ ವಿಚಾರ ಏನೂ ಬೇಡ. ಇಲ್ಲಿ ಮಾತಾಡ್ತಿದ್ದಾರಲ್ಲ ಇವರನ್ನು ಸುಮ್ಮನೆ ಗಮನಿಸಿ. ನೀವು ಹೃದಯದಿಂದ ಮಾತಾಡ್ತಾ ಇದ್ದಾರಾ, ನೋವಿಂದ ಮಾತಾಡ್ತಾ ಇದ್ದಾರಾ ಅಂತ ನಿಮ್ಗೆ ಗೊತ್ತಾಗಲ್ವ ನಿಮಗೆ? ಇದರ ಮಧ್ಯದಲ್ಲಿ ಇಷ್ಟೆಲ್ಲ ಬಿಟ್ಟುಬಿಟ್ಟು ಈಗ ನೋಡಿ ನಮ್ಗೆ ಯಾಕೆ ಹೊಡಿತಿದ್ದಾರೆ ಅವರೆಲ್ಲ ಕೇಳ್ತಾ ಇದ್ದಾರಲ್ಲ, ಏನೋ ಅನ್ಸಲ್ವೇನ್ರಿ ನಿಮಗೆ? ಅದರಲ್ಲೂ ಟ್ವೀಟ್ ಮಾಡಿದ್ರು. ಟ್ವೀಟ್ ಇಲ್ಲ ನನಗೆ ಪ್ರಧಾನಮಂತ್ರಿಗಳು ಈ ಥರ ಹೇಳಿದ್ದಾರೆ ಅಂತ ಆ ಕಿರಣ್ ರಿಜಿಜು ಮೌತ್ ಪೀಸು. ಈಗ ಇವರು ಅಡ್ರೆಸ್ ಮಾಡೋಕ್ಕಾಗಲ್ವಾ?
ಏನು ಅತೀತರ ಇವರು? ಅತೀತರೇನ್ರಿ ಇವರು? ಯಾರು ಅಡ್ರೆಸ್ ಮಾಡಬೇಕು? ಯಾರು ಮೌನಿ ಇವಾಗ? ಯಾರ್ದು ಮಹಾಮೌನ ಯಾರದ್ರಿ ಇಲ್ಲಿ ನೋಡಿ? ಅದೆಂಥ ವೇಗದಲ್ಲಿರುತ್ತೆ ಅಂದರೆ ನಿಮ್ಮ ಬಟ್ಟೆ ಎಲ್ಲ ಹರಿದೋಗ್ಬಿಡುತ್ತೆ ಆ ನೀರಿಗೆ ಕೂತ್ಕೊಂಡ್ರೆ. ಇಲ್ಲಿ ಫ್ರೀಡಮ್ ಪಾರ್ಕಲ್ಲೂ ಪ್ರತಿಭಟನೆ ಮಾಡ್ತಿದ್ರು. ಏನಿಲ್ಲ ರೀ, ಇವ್ರಿಗೆ ಯಾರೋ ಫಂಡಿಂಗ್ ಇಲ್ಲ, ಯಾರೋ ಇಂಥದ್ದಿಲ್ಲ. ಅಲ್ಲಿ ಏನೇನು ಈ ಬೀದಿ ಬದಿ ವ್ಯಾಪಾರಿಗಳು ತಳ್ಳುಗಾಡಿಗಳು ತರ್ತಾರಲ್ರಿ, ಅದು ತಂದಿದ್ದೇ ಅವ್ರಿಗೆ ಊಟ. ಕಣ್ಣಾರೆ ಕಂಡಿರೋದು ನಾವು ಮಾತಾಡ್ತಿದ್ದೀವಿ ರೀ. ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇತ್ತಾ? ಬಿಡಬೇಡಿ ಅವ್ರನ್ನ. ನಾವು ಯಾವತ್ತೂ ಅವ್ರು ಸಪೋರ್ಟ್ ಮಾಡಿಲ್ಲ, ಎಂಥದ್ದೇ ಹೋರಾಟಗಳಾಗಲಿ. ಆದರೆ ರಾತ್ರಿ 8 ಗಂಟೆಗೋ 7 ಗಂಟೆ 50 ನಿಮಿಷಕ್ಕೋ ಏದಾದ್ರು ಒಂದು ಒಳ್ಳೆ ದಿನಾಂಕ ನೋಡಿಯೋ, ಒಂದು ಮುಹೂರ್ತ ನೋಡಿಯೋ ಈ ಆಷಾಢ ಮಾಸದಲ್ಲಿ ಒಂದು ಅಡ್ರೆಸ್ ಮಾಡಿರಿ ದೇಶವನ್ನು. ಅಟ್ಲೀಸ್ಟು ಈ ವಿದ್ಯಾರ್ಥಿ ಅಡ್ರೆಸ್ ಮಾಡಿಬಿಟ್ರಿ. ಕೇಳಿ ಎಲ್ಲಾದರೂ ಒಂದು ಒಳ್ಳೆ ಮುಹೂರ್ತ ಇದ್ದರೆ, ಈ ಆಷಾಢದಲ್ಲಿ ಆಗುತ್ತಾ, ಇಲ್ಲ ಶ್ರಾವಣ ಏನಾದರೂ ಬರಬೇಕಾ ಇದಕ್ಕೆ, ಇಲ್ಲ ಆಗ್ತಾ ಇಲ್ವಾ, ಆಷಾಢದಲ್ಲಿ ತುಂಬ ಕಷ್ಟ ಆಗ್ತಾ ಇದೆಯಾ, ಸೆಷನ್ಸ್ ನೆನ್ನೆ ಯಾರೋ ಕೇಳ್ತಾಯಿದ್ರು, ಏನು ರೀ ಸೆಷನ್ ಟೈಮಲ್ಲಿ ಇಂಥ ಪ್ರತಿಭಟನೆ ನಡೀತಾ ಇದೆಯಲ್ರಿ, ಏನು ರೀ ಎಂತೆಂಥ ಇಶ್ಯೂ ಇದೆ ರೀ ಸೆಷನ್ಸಲ್ಲಿ. ಯಾವ ಇಶ್ಯೂ ಇದೆ ಮಣ್ಣಂಗಟ್ಟಿ? ಯಾವ ಇಶ್ಯೂ ಇದೆ ರೀ? ಏನು ಇಶ್ಯೂ ಇದೆ? ದೇಶದ ಭವಿಷ್ಯದ ಬಗ್ಗೆ ಈ ಮಕ್ಕಳು ಕೇಳ್ತಾ ಇದ್ದಾರಲ್ಲ, ಇದು ಅಡ್ರೆಸ್ ಮಾಡಿ ಏನಾದರೂ ಮಾತಾಡ್ರಿ. ಅಲ್ಲೂ ಇದೇ ವಿಚಾರದ ಬಗ್ಗೆ ಮಾತಾಡಿ ಅಂತ ಕೇಳ್ತಾ ಇದ್ದಾರಲ್ಲ, ಯಾಕೆ ಮಾತಾಡಲ್ಲ? ಯಾರು ಇಶ್ಯೂಗಳಿವೆಲ್ಲ? 22,80,000 ಮಕ್ಕಳು, ಎಲ್ಲ ಪಕ್ಷಗಳಿಗೆ ಮತ ಹಾಕಿರ್ತಕ್ಕಂಥ ಪೋಷಕರು ಅಲ್ಲಿರ್ತಾರೆ. BJPಗೆ ಓಟ್ ಹಾಕ್ತವ್ರು ಯಾರು ಎಕ್ಸಾಮೇ ಬರ್ದಿಲ್ವೇನ್ರಿ? ನೀಟ್ಗೂ ಅವ್ರಿಗೂ ಆಗಲ್ವಾ? ಹಾಗಾದರೆ BJP ವೋಟರ್ಸ್ ಮಕ್ಕಳಿಗೆ ನೀಟ್ಗೂ ಸಂಬಂಧ ಇಲ್ವಾ ಅವ್ರಿಗೆ? ಏನು ಅವ್ರು ಯಾರು ನೀಟ್ ಎಕ್ಸಾಮ್ ಬರೆದು ಯಾರು ಡಾಕ್ಟರ್ ಆಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರಾ? ಇಲ್ವಲ್ಲ. ಹೀಗೆ ನಡೆಸ್ಕೊಳ್ಳೋದಿದೆಯಲ್ಲ, ರಾಂಗ್. ಮತ್ತು ಪ್ರತಿ ಪ್ರತಿಭಟನೆಯ ಶಕ್ತಿಯನ್ನು ಕುಗ್ಗಿಸಲು, ಕುಂದು ಹೋಗುವಂತೆ ಮಾಡಲು ಇವರ ಸ್ಟ್ರಾಟಜಿಗಳು ಬಹಳ ಸವಕಲಾಗ್ಬಿಡ್ತು. ಕೇಳಿ ಬೋರ್ ಹಿಡಿದುಬಿಟ್ಟಿದೆ ಜನಗಳಿಗೆ. ಅದೇ ಆ್ಯಂಟಿ ಸೋಷಿಯಲ್ಲು, ಆ್ಯಂಟಿ ಎಲಿಮೆಂಟ್ಸು, ಆ್ಯಂಟಿ ನೇಷನ್ನು, ಆ್ಯಂಟಿ ಮೋದಿ, ಆ್ಯಂಟಿ BJP, ಆ್ಯಂಟಿ ಹಿಂದುತ್ವ, ಆ್ಯಂಟಿ ರಾಮ, ಏನೇನು ರೀ ಈ ಹೊಸ ಸ್ಟಿಕ್ಕರ್ ಫ್ಯಾಕ್ಟ್ರಿಗಳು ಬರ್ತಾನೆ ಇರ್ತವೆ. ನೋಡಿ ಅವ್ರು ಹೆಂಗೆ ಹೊಡೆದಿದ್ದಾರೆ, ನೋಡಿ ಇವ್ನು ದೊಣ್ಣೆ ತಂದಿದ್ದಾನಲ್ಲಿ, ನೋಡ್ರಿ ಇವ್ನು ಕತ್ತಿ ತಂದುಬಿಟ್ಟಿದ್ದಾನೆ. ಏನು ಪ್ಲ್ಯಾನ್ ಮಾಡಿದ್ದಾರೆ ಗೊತ್ತೇನ್ರಿ ಇವರು? ಸುಮ್ಮನೆ ಅಲ್ಲ ರೀ, ಸಾಯಿಸ್ಬಿಡ್ತಾ ಇದ್ದಾರ್ರಿ ಇವರು. ಆಯಿತು. ಯಾರು ಕತ್ತೆ ಮೇಯಿಸ್ತಾ ಇದ್ರೇನಪ್ಪ ನಿಮ್ಮ ಸೆಕ್ಯೂರಿಟಿ ವ್ಯವಸ್ಥೆ? ಕತ್ತೆ ಮೇಯಿಸ್ತಿರಲ್ಲ ತಾನೇ? ಹಾಕಿ ಒಳಗಡೆ ಅವ್ರನ್ನ. ನಿನ್ನೆ ರಾತ್ರಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಮತ್ತೆ ಗಲಾಟೆ ಆಗಿದೆ. ದೆಹಲಿಯ ಕಾನ್ಹಾಟ್ ಪ್ಲೇಸ್ ಮತ್ತು ಆ ಭಾಗದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಕೊತ ಕುದಿತಾ ಇದೆ. ಅದು ದೆಹಲಿಯ ಟಾಲ್ಸ್ಟಾಯ್ ಮಾರ್ಗದಲ್ಲಿಯೂ ಕೂಡ ಹೊಡೆದಾಟವಾಗಿದೆ. ಪೊಲೀಸರ ಲಾಠಿ ಚಾರ್ಜ್ಗೆ ಯುವ ಪಡೆ ರೋಷಾವೇಶ ವ್ಯಕ್ತಪಡಿಸಿದೆ. ಏನು ರೀ ಮಾಡ್ತಾರೆ ಅವರು? ರೋಷ ವ್ಯಕ್ತಪಡಿಸ್ತಾ ಇನ್ನೇನು ಮಾಡ್ತಾರೆ? ಕೆಲವರು ಯೂನಿಫಾರ್ಮ್, ಕೆಲವರು ನಿಮ್ಗೆ ಗೊತ್ತಿರಲಿ, ಯಾರ್ಯಾರ್ದೋ ಯೂನಿಫಾರ್ಮ್ ಹಾಕ್ಕೊಂಡು ಬಂದು ಇವ್ರು ಹೊಡೆದಿದ್ದಾರೆ. ಅವ್ರ ಬಳಿಯಲ್ಲಿ ಒಂದು ID ಕಾರ್ಡ್ ಇಲ್ಲ, ಎಂಥದ್ದೂ ಇಲ್ಲ. ಅವರು ಬಂದರು, ಹೊಡೆದ್ರು. ಇನ್ಯಾರೋ ಒಂದಷ್ಟು ಗುಂಪು ಬಂತು, ಅವರು ಸೆಕ್ಯೂರಿಟಿ ಮೇಲೂ ಹೊಡೆದ್ರು. ಏನಾಗ್ತಿದೆ ಈಗ? ಸ್ಟೂಡೆಂಟ್ ಸರಿ ಇಲ್ಲ ಇವರು. ನಾನು ಕೇಳ್ತಿರೋದು ಏನು ಗೊತ್ತಾ? ಅಲ್ಲಿ ಸ್ಟೂಡೆಂಟ್ ಸರಿ ಇದ್ದಾನೋ ಬಿಟ್ಟಿದ್ದಾನೋ ಬೇರೆ ವಿಚಾರ. ನೀಟಲ್ಲಿ ಮೋಸ ಆಗಿರೋದು ನಿಜನಾ ಸುಳ್ಳ? 152 ಎಕ್ಸಾಮ್ಸ್ ಆಯಿತು ರೀ, ಕ್ವಶನ್ ಪೇಪರ್ ಲೀಕ್ ಆಗಿರೋದಿಲ್ಲಿ. ಏನಕ್ಕೆ ಕೇಳ್ತಾ ಇದ್ದೀವಿ ಹೇಳಿ ಇದನ್ನು? ಪ್ರಶ್ನೆ 152 ಕ್ವಶನ್ ಪೇಪರ್ ಲೀಕ್ ಆದಾಗ ಕ್ರಮ ಜರುಗಿಸಿರ್ಲಿಲ್ವೇನ್ರಿ? ಹೌದು, ಜರುಗಿಸಿದ್ರಿ. ಆಯಾ ಕಾಲದ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆದಾಗ ನೀವೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದೀರಿ. ನಾನು ಕೇಳೋದು ಕನ್ವಿಕ್ಷನ್ ರೇಟ್. ED ಬಗ್ಗೆನೂ ಇದು ಮಾತಾಡಿದ್ವಿ ನಾವು, IT ಬಗ್ಗೆನೂ ನಾವು ಆಯಿತು, ಪೊಲಿಟಿಕ್ಸ್ ಬಿಟ್ಬಿಡ್ರಿ. ಅದು ಪ್ರತಿಪಕ್ಷಗಳು, ಕಾಂಗ್ರೆಸ್ಸು ಆಡಳಿತಾರೂಢ ಪಕ್ಷವಾಗಿದ್ದಾಗ ಅವ್ರು ಮಾಡಲಿಲ್ಲ, ಇದೆಲ್ಲ ಅವ್ರು ರಾಜಕೀಯ ಮಾಡ್ಕೊಂಬಿಡ್ಲಿ. ಅವರು ರಾಜಕೀಯ 152 ಕ್ವಶನ್ ಪೇಪರ್ ಲೀಕ್ ಆದಾಗ ನಿಮ್ಗೆ ಆಶ್ಚರ್ಯ ಅನಿಸ್ಬಿಡುತ್ತೆ. ಇದು ಕನ್ವಿಕ್ಷನ್ ಆಗೇ ಇಲ್ಲ, ಯಾರಿಗೂ ಶಿಕ್ಷೆ ಆಗಿಲ್ಲ. ಸೊ ನೀಟಲ್ಲಿ ಇವ್ರು ಯಾರೋ 12 ಜನ ಹಿಡಿದುಬಿಟ್ಟೆ, ಪ್ರೊಫೆಸರ್ ಹಿಡಿದುಬಿಟ್ಟೆ, ಕೋಚಿಂಗ್ ಸೆಂಟರ್ ಮೇಲೆ ದಾಳಿ ಮಾಡಿಬಿಟ್ವಿ ನಾವು, ಅವ್ರದ್ದೇ ಒಂದು ಮಾಫಿಯಾ ಇದೆ. ಸರಿ, ಶಿಕ್ಷೆ ಆಗಬೇಕಲ್ಲ ಅವ್ರಿಗೆ. ಸೇಮು 3 ತಿಂಗಳು ಕಳೆದ್ರೆ ಮರ್ತು ಹೋಗುತ್ತೆ. ಇನ್ನೊಂದು ಎಕ್ಸಾಮ್ ಬರೆದ್ರು, ಅಯ್ಯೋ ನಮ್ಗೆ ಯಾಕಪ್ಪ ಮಗನೇ, ಬೇಡ ಕಣಪ್ಪ ನಮಗೆ ಪ್ರೊಟೆಸ್ಟ್ ಎಲ್ಲ, ಓದ್ಕೊಳ್ಳಪ್ಪ, ನೀನು ಡಾಕ್ಟ್ರ್ ಆಗಿಬಿಡಪ್ಪ, ನೀನು ಇಂಜಿನಿಯರ್ ಆಗಿ ಮಗಳೇ ಇಂಜಿನಿಯರ್. ಅಯ್ಯೋ ಈ ಪ್ರತಿಭಟನೆಗೆಲ್ಲ ಹೋಯ್ತೀನಿ, ನೀನು ಹೋಗ್ಬೇಡಪ್ಪ, ಯಾಕೆ ಬೇಕು? ನೀನು ಡಾಕ್ಟ್ರ್ ಆಗಿಬಿಟ್ಟು ಫಾರಿನಲ್ಲಿ ಸೆಟ್ಲ್ ಆಗಿಬಿಡು, ಇಲ್ಲ ಇಲ್ಲೇ ಎಲ್ಲಾದರೂ ಒಂದು ಮದುವೆ ಮಾಡ್ಕೊಂಬಿಟ್ಟು EMI ಒಂದು ಮನೆ ತೊಗೊಂಬಿಡು, ಒಂದು ಒಳ್ಳೆ BMW ಬೆಂಜೋ ಕಾರ್ ತೊಗೊಂಬಿಡು, ಆರಾಮಾಗಿ ಇದ್ದುಬಿಡಪ್ಪ. ಮಾಡ್ಬೋದಿತ್ತಲ್ರಿ ಪೋಷಕರು, ಮಾಡ್ಬೋದಿತ್ತಲ್ಲ. ಎಕ್ಸಾಮ್ ಬರೆದ್ರು, ಒಂದು 2,80,000 ಜನ ಎಕ್ಸಾಮ್ ಅಟೆಂಡೇ ಆಗಲಿಲ್ಲ ರೀ. ಒಂದು 21 ಜನ ಮಕ್ಕಳು ಸತ್ತೋಗ್ಬಿಟ್ರು. ಇದಕ್ಕೆ ಏನೋ ಒಂದು ಮೀನಿಂಗ್ ಬೇಕಲ್ವೇನ್ರಿ? ಎಷ್ಟು ದಿನ ಅವನು ಮೊಟ್ಟೆ ಎಸ್ದ, ಇವನು ದೊಣ್ಣೆ ತೊಗೊಂಡು ಬಂದಿದ್ದ, ಇವರು ಆಫೀಸಲ್ಲಿ ಲಾಂಗು ಮಚ್ಚುಗಳು ಸುರಿಮಳೆ ಇದೆ, ಇವರು ಆ ಗ್ಯಾಂಗು, ಇವ್ರು ಈ ಗ್ಯಾಂಗು, ಈ ನರೇಷನ್ಸ್ ನಮ್ಮಲ್ಲಿ. ಮೊಟ್ಟೆ ಎಸ್ದುಬಿಟ್ಟ, ಮೊಟ್ಟೆ ತಲೆ ಮೇಲೆ ಹೊಡೆದ್ಬಿಟ್ಟ, ಇವ್ರದ್ದು ಗಾಂಧಿ ಮುಂದೆ ಕೂತ್ಕೊಂಡ್ಬಿಟ್ರಲ್ಲಿ, ನಾಚಿಗೇಡಿಗಳು ತೊಗೊಂಡು ಬಂದು ಆ ಗಾಂಧೀಜಿ ಮುಂದೆ ಕೂತ್ಕೊಂಡ್ಬಿಟ್ರಲ್ಲಿ.
ಪ್ರೊಟೆಸ್ಟು ಇದಿಟ್ಕೊಂಡು ಮಾಡಿ, ಮಕ್ಕಳ ಪರ ಮಾಡಿ. ಈ ಮಕ್ಕಳಿಗೆ ತಲೆಗೆ ಒಂದು ಮೊಟ್ಟೆ ಬಿದ್ದುಬಿಟ್ರೆ ಇಷ್ಟು ನೋವಾಗ್ಬಿಡ್ತಲ್ಲ ನಿಮಗೆ. ಒಂದೇ ಒಂದು ಮೊಟ್ಟೆ, ಆ ಮೊಟ್ಟೆ ಹೊಡೆದವನ್ನ ಅವನು ಬಿಡಬೇಡಿ ಒಳಗಡೆ ಹಾಕಿ, ಒಳಗಡೆ ಹಾಕಿ. ಮೊಟ್ಟೆ ಹೆಸರು ಸರಿ ನಾನು ಹೇಳ್ತಿಲ್ಲ. ಮೊಟ್ಟೆ ಹೊಡೆದ್ಬಿಟ್ರಂತೆ. ಇದು ತೀವ್ರ ಖಂಡನೆ. ಯಾರಿಗೆ? ಒಬ್ಬ ಶಾಸಕರಿಗೆ ಮೊಟ್ಟೆ ಬಿದ್ದುಬಿಡ್ತು. ಭವಿಷ್ಯದ ಭಾರತದ ಪ್ರಜೆಗಳು, ಭಾರತದ ವೈದ್ಯರುಗಳು ಈ ಮೊಟ್ಟೆ ಬಿದ್ದು ಇನ್ನೂ ಜಾಸ್ತಿ ಏಟಾಗಿದ್ದೀರಿ. ಮನುಷ್ಯನ ತಲೆಗೆ ಓಪನ್ ಆಗಿಬಿಟ್ಟಿದ್ದರೆ ಯಾರು ಅಟೆಂಡ್ ಮಾಡಬೇಕಾಗಿತ್ತು ಹೇಳಿ? ಅವರನ್ನು ವೈದ್ಯನೇ ಅಟೆಂಡ್ ಮಾಡಬೇಕಾಗಿತ್ತು. ತಲೆಗೆ ಸ್ಟಿಚ್ ಹಾಕಬೇಕಾ, MRI ಸ್ಕ್ಯಾನ್ ಮಾಡಬೇಕಾ, ಮೆದುಳೇನನ್ನು ಕಲಸೋಗ್ಬಿಟ್ಟಿದೆಯಾ ಈ ಮನುಷ್ಯಂದು, ಮೆದುಳು ನರಗಳೇನ ಬಿಟ್ಟೋಗ್ಬಿಟ್ಟಿದೆಯಾ ಅಲ್ವೇನ್ರಿ? ಯಾರಂದೆ ನಡೀರೋ ಮಣಿಪಾಲ್ ನಡೀರೋ, ವಿಕ್ರಮ್ ಆಸ್ಪತ್ರೆಗೆ ನಡೀರೋ, ಇದು ನಿಮಾನ್ಸಿಗೆ ನಡೆದು ಬಿಟ್ರೋ, ಮಾಡ್ತಿರ್ಲಿಲ್ವಾ? ಅದೇ ಆ ಮಕ್ಕಳಿಗೆ ತಲೆ ಮೇಲೆ ಹೊಡೆದಿದ್ದಾರೆ. ವಿಜುವಲ್ ಪ್ಲೇ ಮಾಡ್ರಪ್ಪ. ತಲೆ ಮೇಲೆ ಹೊಡೆದಿದ್ದಾರೆ. ಯಾಕೆ ಹೊಡೆದ್ರೂ ಗೊತ್ತಿಲ್ಲ. ಏನ್ರಿ ಇದು? ಈ ಮಕ್ಕಳಿಗೆ ಇಷ್ಟು ಏಟು ಬಿದ್ದಾಗ ಈ BJP ಅವ್ರಿಗೆ ಅವರೊಂದು ಪ್ರೊಟೆಸ್ಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಅಟ್ಲೀಸ್ಟ್ ಅವ್ರಿಗೊಂದು ನ್ಯಾಯ ಕೊಡಿಸ್ಬೇಕು ಅಂತ ಅನ್ನಿಸ್ತಿಲ್ಲ. ಒಬ್ಬ ಶಾಸಕ ಜನಪ್ರತಿನಿಧಿಯ ಮೇಲೆ ಒಂದು ಮೊಟ್ಟೆ ಬಿದ್ದುಬಿಟ್ಟ ತಕ್ಷಣ ಅದು ರಾಷ್ಟ್ರೀಯ ಇಶ್ಯೂ ಆಗ್ಬಿಡ್ತದು. ಅದಕ್ಕಿಂತ ದೊಡ್ಡದು ನೋವು ಇನ್ನೊಂದಿಲ್ಲ ಅಂಥೇಳಿ. ಅಂದರೆ ಇವರು ರಾಜಕಾರಣಿ ಸೇಫ್ ಆಗಿರಬೇಕು. ಹೇಳ್ರಿ ಅಶೋಕ್ ಅವರೇ, ನಿಮ್ಮ ಮಕ್ಕಳೆಲ್ಲ ನೀಟ್ ಬರೆದ್ರೇನ್ರಿ? BP ಹರೀಶ್ ಯಾರು ನೀಟ್ ಬರೆದಿದ್ದಾರೇನ್ರಿ? ನಿಮ್ಮ ಮಕ್ಕಳೆಲ್ಲ ಇದ್ದಾರಾ? CT ರವಿ, ಶೋಭಾ ಕರಂದ್ಲಾಜೆ ಬರೆದಿದ್ದಾರೇನ್ರಿ ನೀಟ್? ಯಾರಾದರೂ ಬರೆದಿದ್ದಾರಾ? ಯಾವ ಫಾರಿನಲ್ಲಿ ಇದ್ದಾರೆ ನಿಮ್ಮ ಮಕ್ಕಳುಗಳು? ಲಿಸ್ಟ್ ಕೊಡಿ ನೋಡೋಣ. ಲಿಸ್ಟ್ ಕೊಡ್ರಿ. ಎಷ್ಟು ಜನ ನಿಮ್ಮ ನಾಯಕರದ್ದು ಮಕ್ಕಳುಗಳು ದೇಶದ ಪೌರತ್ವ ತೊರೆದು, ಏನು ಸೂಪರ್ಮ್ಯಾನ್ಗಳು ಬಾಂಡ್ಗಳಂತ ಕರಿತೀರಲ್ಲ, ನಮ್ಮ ದೇಶದ ಪೌರತ್ವ ಬಿಟ್ಬಿಟ್ಟು ಬೇರೆ ದೇಶದ ಪೌರತ್ವ ತೊಗೊಂಡಿದ್ದಾರೆ ರೀ ಅವರು. ಇದು ದೇಶಭಕ್ತಿ ಬಗ್ಗೆ ಪಾಠ ಮಾಡ್ತೀರಿ ನೀವು. ಪ್ರತಿಯೊಬ್ಬ ಮಗುನೂ ಆ ದೇಶಭಕ್ತನಲ್ಲಿರೋನು. ಈಚ್ ಆ್ಯಂಡ್ ಎವ್ರಿ ಕಿಡ್, ಎವ್ರಿ ಸ್ಟೂಡೆಂಟ್ ಅವನು ದೇಶಭಕ್ತ. ಅಲ್ಲಿ ಈ ದೇಶದ ವ್ಯವಸ್ಥೆ ಸರಿ ಮಾಡೋಕ್ಕೆ ಯಾರೆಲ್ಲ ಫೈಟ್ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಈ ದೇಶದ ಭಕ್ತರೇ, ಈ ನೆಲದ ಮಕ್ಕಳೇ, ಈ ಮಣ್ಣಿನ ಮಕ್ಕಳೇ, ರೈತರ ಮಕ್ಕಳೇ, ಕಾರ್ಮಿಕರ ಮಕ್ಕಳೇ ಅವರು. ಇದ್ರ ಬಗ್ಗೆ ಅನುಮಾನಗಳೇ ಬೇಕಾಗಿಲ್ಲ ನಿಮ್ಗೆ ಯಾರಿಗೂ ಕೂಡ. ಮೊಟ್ಟೆ ಹೊಡೆದ್ಬಿಟ್ರಂತೆ, ಗಾಂಧೀಜಿ ಮುಂದೆ ನಿಂತುಬಿಟ್ರು. ಗಾಂಧೀಜಿ ಗಹಗೈಸಿ ನಕ್ಬಿಟ್ಟಿರ್ತಾರೆ ಇವತ್ತು. ಆ ಕಲ್ಲು ಪ್ರತಿಮೆ ಇದೆಯಲ್ಲ ವಿಧಾನಸೌಧ ಮುಂದೆ, ಅದಕ್ಕೇನೋ ಜೀವ ಬಂದುಬಿಟ್ಟಿದ್ರೆ ಆ ಗಾಂಧಿ ಪ್ರತಿಮೆಗೆ, ಈಗ ಮೌನವಾಗಿ ಹಿಂಗೆ ಕೂತಿದ್ದಾರಲ್ಲ, ಗಹಗೈಸಿ ನಕ್ಬಿಟ್ಟಿರೋರು. ಏನಕ್ಕೆ ಪ್ರತಿಭಟನೆ ಮಾಡ್ತಾ? ಯಾರೋ ಮೊಟ್ಟೆ ಹೊಡೆದ್ಬಿಟ್ಟ, ಕಂಪ್ಲೇಂಟ್ ಕೊಟ್ಟಿದ್ದೀರಿ ತಾನೇ? ಮೊಟ್ಟೆ ₹7 ಮೊಟ್ಟೆನಾ, ₹8 ಮೊಟ್ಟೆನಾ? ಈ ಮೊಟ್ಟೆ ಮೇಲೆ ಫಿಂಗರ್ ಪ್ರಿಂಟ್ ಇದೆಯಾ? ಯಾವ ಕಿಡಿಗೇಡಿಯಿಂದ ಬಂತು ಈ ಮೊಟ್ಟೆ? ತನಿಖೆ ಮಾಡಿಸಿ, ಸ್ಥಳ ಮಹಜರು ಮಾಡಿಸಿ. ಮೊಟ್ಟೆ ಯಾವ ತಲೆ ಮೇಲೆ ಬಿತ್ತು? ಖಾಲಿ ತಲೆ ಮೇಲೆ ಏನಾದರೂ ಬಿತ್ತಾ ಮೊಟ್ಟೆ? ಇಲ್ಲ ತಲೆಯಲ್ಲಿ ಏನಾದರೂ ಬುದ್ಧಿ ಇರೋ ತಲೆಗಳ ಮೇಲೆ ಬಿದ್ದಿದೆಯಾ? ಚೆಕ್ ಮಾಡಿಸಿ ಫಸ್ಟು ನೀವು ಅದನ್ನು. ಮಕ್ಕಳಿಗೆ ಹೊಡೆದ್ರೆ ಒಬ್ಬನದು ಒಂದೇ ಒಂದು ಕನಿಕರ ಇಲ್ಲ, ಒಂದು ಸಾತ್ವಿಕ ಸಿಟ್ಟಿಲ್ವಲ್ರಿ ನಿಮಗೆ? ಪಾರ್ಟಿ ಯಾರ್ದಾದ್ರೂ ಆಗಲಿ, ನಮ್ಮ ರಾಜ್ಯದ ಪರ ನಿಂತಿರೇನ್ರಿ ನೀವು ಯಾರಾದರೂ ಇಲ್ಲಿ? ನಮ್ಮ ರಾಜ್ಯದ ನೀಟ್ ವಿದ್ಯಾರ್ಥಿಗಳ ಪರವಾಗಿ ಒಬ್ಬ ನಿಮ್ಮ ಪಕ್ಷದವ್ರು ನಿಂತ್ಕೊಂಡ್ರೇನ್ರಿ ನೀವು? ನಿಮಗೇನು ಅನ್ಸಲ್ವೇನ್ರಿ ಇವೆಲ್ಲವೂ ಕೂಡ? ಇಲ್ಲ ನಾನು ಓದ್ಕೊಂಡಿರೋ ಮಕ್ಕಳು ನಿಮ್ಮಲ್ಲಿ ಇದ್ದಾರಾ ಇಲ್ವಾ? ನಿಮ್ಮ ಮಕ್ಕಳಾರು ವೈದ್ಯ ಓದಲಿಲ್ವಾ? ಕೇಳಿ. ನಿಮ್ಮ ಮಕ್ಕಳಾರ ಡಾಕ್ಟರೇಟ್ ಆಗಿದ್ದರೆ ಅವ್ರನ್ನ ಕೇಳಿ ನೋಡಿ, ಒಂದು ನೀಟ್ ಎಕ್ಸಾಮ್ ಬರೀಬೇಕಾದ್ರೆ ಎಷ್ಟು ಪ್ರಿಪ್ರೇಷನ್ ಆಗಬೇಕು ಅಂತ. ನಿಂತುಬಿಟ್ರಲ್ಲಿ ಗಾಂಧೀಜಿ ಮುಂದೆ, ಮೊಟ್ಟೆ ಎಸ್ತಾಗ್ಬಿಡ್ತು ಹಾಗಂತ. ತನಿಖೆ ಮಾಡಿಸಿ ಅದನ್ನು. ಇದೇ ಪ್ರತಿಭಟನೆ, ಒಂದು ಪ್ರತಿಭಟನೆ, ಇದೇ ಫ್ರೀಡಮ್ ಪಾರ್ಕಿಗೆ ಬಂದು ನೀವು ನೀಟ್ ಎಕ್ಸಾಮಲ್ಲಿ ಮೋಸ ನಡೆದಿದೆ, ನೀಟು ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ, ಅದಕ್ಕೆ ಎಕ್ಸಾಮ್ ಆಯಿತು. ಒಂದು ನೀಟ್ ಕೀಪ್ ಇನ್ ಮೈಂಡ್, 1500 ಕೋಟಿಗೆ ಮೇಲೆ ಖರ್ಚಾಗುತ್ತೆ ರೀ. ಇದರಲ್ಲಿ ಮೋಸ ಇಲ್ವಾ? ಇದರಲ್ಲಿ ದಂಧೆ ನಡೆದಿಲ್ವಾ? ಇಲ್ಲಿ ಕ್ವೆಶ್ಚನ್ ಪೇಪರ್ ಲೀಕ್ ಆದರೂ ದುಡ್ಡು, ಎಕ್ಸಾಮ್ ಆದರೂ ದುಡ್ಡು. ಯಾರು ದುಡ್ಡು? ಒಂದು ಪ್ರತಿಭಟನೆ ನಿಮ್ಮ ಕಡೆಯಿಂದ ಹಿಡ್ಕೊಂಬಿಟ್ರು, ಮೊಟ್ಟೆ ಹೊಡೆದ್ಬಿಟ್ರು. ಒಬ್ಬೊಬ್ಬೊಬ್ಬೊಬ್ಬ ಇವರು ಪ್ರತಿಭಟನೆಗಳು. ನೋಡಿ, ಮೊಟ್ಟೆ ಹೊಡೆದ್ಬಿಟ್ರಂತೆ. ಅಲ್ಲಿ ಕೈ ಕಾಲು ಮುರಿದ್ರಲ್ಲ, ತಲೆ ಬುರುಡನೆ ಹೊಡೆದ್ರಲ್ರಿ ಅಲ್ಲಿ. CT ರವಿ, ಏನ್ರಿ ಲೀಡರ್ಗಳು, ಅಬ್ಬಬ್ಬಬ್ಬಬ್ಬಬ್ಬ, ಅನರ್ಘ್ಯ ರತ್ನಗಳು ಕಣ್ರಿ. ಕರ್ನಾಟಕದ ಮಣ್ಣಿನ ರಕ್ಷಣೆ ಮಾಡ್ತಿರ್ತಕ್ಕಂಥ ಅಮೂಲ್ಯ ರತ್ನಗಳೆಲ್ಲ ಗಾಂಧೀಜಿಯ ಪಾದದ ಅಡಿಯಲ್ಲಿ ಒಂದೇ ಕಡೆ ಸುರಿದು ಬಿಟ್ಟಿದ್ದಾರೆ ರೀ ನಿಮ್ಮ ಪಾರ್ಟಿ ಕಡೆಯಿಂದ. ಇವತ್ತು ಮೊಟ್ಟೆ ಹೊಡೆದ್ಬಿಟ್ರಂತೆ. ಆ ಮೊಟ್ಟೆ ಹೊಡೆದ್ರೆ ನಾನು ಖಂಡಿಸ್ತಿದ್ದೀನಿ, ರಾಂಗ್ ಅದು. ಬನ್ನಿ ಹಾಗಾದರೆ ವಿದ್ಯಾರ್ಥಿಗಳಿಗೆ ತಲೆಗೆ ಹೊಡೆದ್ರಲ್ಲ, ಆ ಸೆಕ್ಯೂರಿಟಿಗಳು ಯಾರ್ಯಾರು ಇದ್ದಾರೋ ಅವ್ರ ಬಗ್ಗೆ ಹಿಂಗೆ ಖಂಡಿಸಿ ನೋಡೋಣ. ಅಟ್ಲೀಸ್ಟ್ ಗಾಂಧೀಜಿ ಆತ್ಮಕ್ಕೆ ಸ್ವಲ್ಪ ಶಾಂತಿ ಆದರೂ ಸಿಗಬಹುದು ನಿಮ್ಗಳ ಕಡೆ. ನೋಡಿ, ಇದೆಲ್ಲ ಹೊಡೆದ್ರಲ್ಲ, ಒಂದು ಮೊಟ್ಟೆ ಬಿದ್ದಿದ್ದಕ್ಕೆ ಇಷ್ಟ ಆಗ್ಬಿಡ್ತಲ್ಲ ನಿಮಗೆ. ಅವರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, ಅವರ ಬದುಕಿನ ಮೇಲೆ ಹೊಡಿತಾ ಇದ್ದಾರೆ. ಈ ಪ್ರತಿಭಟನೆ ನಾಮಾವಶೇಷ ಮಾಡಬೇಕು ಅಂತ ಕೂತಿದ್ದಾರಲ್ಲಿ. ಏನು ಅನಿಸಿಲ್ಲ ನಿಮಗೆ? ಏನ್ರಿ ಮಿಸ್ಟರ್ ಅಶೋಕ ಚಕ್ರವರ್ತಿಗಳೇ, ನೀವು ಪ್ರತಿಪಕ್ಷದ ಲೀಡರ್, ನೀವಿಲ್ಲಿ ಪ್ರತಿಪಕ್ಷದ ನಾಯಕರೇನ್ರಿ ನೀವು? ರಾಜ್ಯದ ಪರವಾಗಿ ಒಂದು ಹೋರಾಟ ಮಾಡಿದ್ರೇನ್ರಿ ನೀವು? ನಮ್ಮ ಸ್ಟೂಡೆಂಟ್ಸ್ ಪರವಾಗಿ ಒಂದು ಹೋರಾಟ ಮಾಡಿದ್ದೀರೇನ್ರಿ? ಎಳೆಯ ಮಕ್ಕಳುಗಳ್ರಿ, ಭವಿಷ್ಯಕ್ಕೆ ಏನೋ ಮಾಡಬೇಕು ಅಂತ ಹೊರಟಿದ್ದಾರೆ. ಕಾಂಪಿಟೇಷನ್ ಜಾಸ್ತಿ, 1000 ಸೀಟಿಗೆ ಲಕ್ಷಾಂತರ ಜನ ಆಸೆ ಪಡ್ತಾ ಇದ್ದಾರೆ, ಒಂದು ಡಾಕ್ಟರ್ ಆಗಬೇಕು ನಾನು ಅಂತ. ನಿಮ್ಗಳಿಗೆ ಯಾರಿಗಾದ್ರೂ ನಿಮ್ಗಳಿಗೆ ಹಾರ್ಟು ಅಟ್ಯಾಕ್ ಆಯಿತೋ,
ನಿಮ್ಗಳ ತಲೆ ಬುರುಡೆಗೆ ಏಟು ಬಿತ್ತೋ ಇದೇ ಮಕ್ಕಳು ಮುಂದೆ ಟ್ರೀಟ್ಮೆಂಟ್ ಮಾಡ್ತಾರೆ ರೀ. ನಿಮ್ಮ ಮಕ್ಕಳಿಗೂ ಇವರೇ ಟ್ರೀಟ್ಮೆಂಟ್ ಮಾಡಬೇಕು. ನಿಮ್ಮ ಮಕ್ಕಳಿಗೆ ಅಷ್ಟು ಓದಿಸಿಲ್ಲ ಅಂದರೆ ನೀವು ನಿಂತಿದ್ದೀರಲ್ಲ ಇಲ್ಲಿ, ನಿಮ್ಮ ಮಕ್ಕಳಿಗೆ ಇವರು ಡಾಕ್ಟ್ರುಗಳಾದರೆ ಇವರೇ ಟ್ರೀಟ್ಮೆಂಟ್ ಕೊಡಬೇಕು. ಹೊಟ್ಟೆ ನೋವು, ನಂಗೆ ತಲೆನೋವು, ಅಯ್ಯೋ ಮೈಲ್ಡ್ ಹಾರ್ಟ್ ಅಟ್ಯಾಕು, ಕ್ಯಾನ್ಸರು ಬರಬಾರ್ದು ಬರ್ತಾವಲ್ವಾ, ಅದಕ್ಕೆಲ್ಲ ಇವರೇ ಟ್ರೀಟ್ಮೆಂಟ್ ಕೊಡಬೇಕು. ಬಿಡಿ, ನಿಮಗೆಲ್ಲ ಪಾಪ ಫಾರಿನಲ್ಲಿ ಇದ್ದಾರೆ ಡಾಕ್ಟ್ರುಗಳು, ನಿಮಗೆ ಅಲ್ಲೂ ನಮ್ಮೂರೇ ಜಾಸ್ತಿ ಇರೋದು. ಅಂಥ ಮಕ್ಕಳ ಪರ ಹೋರಾಟ ಮಾಡಿದೆ, ಮೊಟ್ಟೆ ಬಿದ್ದುಬಿಡ್ತು ಅಂತ. ಏನ್ರಿ ಬಬ್ಬಬ್ಬಬ್ಬ, ಏನು ಮೊಟ್ಟೆ, ಏನೊಂದು ಬಂಡೆ ಬಿದ್ದವರು ಇಷ್ಟ ಆಡಲಿಲ್ಲ ರೀ, ಒಂದು ಬಂಡೆ ಬಿದ್ದವರು ಇಷ್ಟ ಆಡಲಿಲ್ಲ. ಆ ಮಕ್ಕಳ ಪರ ನಿಂತ್ಕೊಳ್ಳಿ, ನಾನು ನಿಮ್ಮ ಜೊತೆ ಇರ್ತೀನಿ. ಬಾಟಲಿ ಕಲ್ಲುಗಳಿಂದ ಪೊಲೀಸರ ಮೇಲೆ ನೆನ್ನೆ ದಾಳಿಯಾಗಿದೆ. ಎಸ್, ನೆನ್ನೆ ದಾಳಿಯಾಗಿದ್ದು ನಿಜ. ಪೊಲೀಸರ ಮೇಲೂ ಹಲ್ಲೆ ಆಗಿದೆ. ಅಲ್ಲಿ ಪೊಲೀಸರ ಮೇಲೂ ಹಲ್ಲೆ ಮಾಡಿದ್ದಾರೆ. ACP ವಿವೇಕ್ ಭಗತ್ ಹಣೆ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಜಂತರ್ ಮಂತರ್ ಸುತ್ತಮುತ್ತ ರಾತ್ರಿ ಇಂಟರ್ನೆಟ್ ಸ್ಥಗಿತವಾಗಿದೆ. ಇವತ್ತು ಸಹ ದೆಹಲಿಯಲ್ಲಿ CJP ಪ್ರತಿಭಟನೆ ಮುಂದುವರೆದಿದೆ. CJP ಪ್ರತಿಭಟನೆಗೆ ಇವತ್ತು ಹಲವು ಸಂಘಟನೆಗಳು ಸಾಥ್ ಕೊಟ್ಟಿವೆ. ದಿನೇ ದಿನೇ ತೀವ್ರ ಸ್ವರೂಪ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಈ ಒಂದು ಹೋರಾಟ. ಇಲ್ಲಿ ಪಾಯಿಂಟ್ ಏನಂದರೆ, ಪೊಲೀಸರು ಹೊಡೆದಿದ್ದು ಸರಿ, ಸ್ಟೂಡೆಂಟ್ ಹೊಡೆದಿದ್ದು ಸರಿ, ಇದೆಲ್ಲ ನನ್ನ ಆರ್ಗ್ಯುಮೆಂಟು. ನೀವು ಎಲ್ಲಿವರೆಗೆ ಈ ಪ್ರತಿಭಟನೆ ಹತ್ತಿಕ್ಕಕ್ಕೆ ನೀವು ಶುರು ಮಾಡ್ತೀರೋ, ಸಹಜವಾಗಿ ನೋಡುವಷ್ಟು ನೋಡಿ ಅವರು ಕೆರಳ್ಬಿಡ್ತಾರೆ ರೀ. ಇಲ್ಲಿವರೆಗೂ ಯಾಕೆ ಅವಕಾಶ ಕೊಡ್ತಾ ಇದ್ದೀರಿ? ಅವಕಾಶ ಯಾಕೆ? ಏನಾಗ್ಬೋದು ರೀ? ಆ ನಾಲಾಯಕ್ ಧರ್ಮೇಂದ್ರ ಪ್ರಧಾನ್ದು ರಾಜೀನಾಮೆ ತೊಗೊಂಡು ಬಿಟ್ಟೆ ನಾನು ಇವತ್ತು, ಇವನೊಬ್ಬ ನಾಲಾಯಕಿದ್ದಾನೆ ಮಿನಿಸ್ಟರ್ ಅಂತ ಹೇಳಿ ಒಂದು ನರೇಂದ್ರ ಮೋದಿಯವರು ಅವರ ಕ್ಯಾಬಿನೆಟ್ಗೆ ಕಳಂಕ ಬಂದಿರಬೇಕಾದ್ರೆ ಆ ಡಿಸಿಷನ್ ಹೇಳಿಬಿಟ್ರೆ ಇವರು ಇರೋದೇ ಇಲ್ಲ ಇಲ್ಲಿ, ಈ ಪ್ರತಿಭಟನೆನೇ ಮಾಡಲ್ಲ. ನೋಡಿ ಈ ಮನುಷ್ಯ ನೋಡ್ರಿ, ಈ ಮನುಷ್ಯ ಊಟ ಹೊಡ್ಕೊಂಡು ಕೂತಿರೋದು. ನಾನು ಎಕ್ಸಾಮ್ ಮಾಡಿಬಿಟ್ಟೆ, ನಾನು ದೊಡ್ಡ ಸಾಧನೆ ಮಾಡಿಬಿಟ್ಟೆ. ಯಾರು 152 ಕ್ವಶನ್ ಪೇಪರ್ ಲೀಕ್ ಆಗ್ಲಿಕ್ಕೆ ಯಾರು ಕಾರಣ? ಇರಬೇಕಲ್ವೇನು ಯಾರೋ ಒಬ್ಬರು, ತಗೊಳ್ಳಿ ತಲೆದಂಡ ಅಂತ ನಾಲಾಯಕಗಳನ್ನ ಕ್ಯಾಬಿನೆಟ್ನಿಂದ ಆಚೆ ಬಿಸಾಕಿ. ಅದು ಮಾಡದೆ ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದು ಇವ್ರು ಹೊಡೆಯೋಕ್ಕೆ ಹೋಗೋದು. ನೋಡುವಷ್ಟು ನೋಡಿದ್ರು, ಅವರು ರಿಟಾಲಿಯೇಷನ್ ಮಾಡ್ತಾ ಇದ್ದಾರೆ. ತಲೆ ಬುರುಡೆ ಓಪನ್ ಆಗಿಬಿಟ್ಟು ಸತ್ತೋಗ್ಬೇಕು, ಅವರು ಕೈಕಾಲು ಮುರ್ಕೊಂಡು ಬಿದ್ದೋಗ್ಬಿಡ್ಬೇಕು, ಒಟ್ಟಲ್ಲಿ ಜಾಗ ಖಾಲಿ ಮಾಡಿ ಪೇರಿ ಕಿತ್ತು ಬಿಡ್ಬೇಕು ಅಲ್ಲಿಂದ. ಇದೇನು ರೀ ನಿಮ್ಮ ವಾದ? ಇದಾಗಬಾರ್ದಲ್ಲ.